ಏಯ್ ಏಯ್ ಏನೋ ನಿಂತಿದ್ದು ಹುಚ್ಚಾಟ? ಆಟ ಆಡ್ತಾ ಇರೋದು ಅವಳನ್ನ ಕೇಳಿ ಇದೆಲ್ಲ ಏನು ಅಂತ. ಮಯೂರಿ ಹೇಳು, ಏನು ನೋಡ್ತಾ ನಿಂತ್ಬಿಟ್ಟೆ? ಹೇಳೆ. ಮಾಮೂಲಿ ಜಾಗದಲ್ಲಿ 10 ಗಂಟೆ ಸಿಗ್ತೀನಿ ವೆಯ್ಟ್ ಮಾಡ್ತೀರ ಅಂದ್ಯಲ್ಲ, ಈಗೆಲ್ಲ ಹೋಯ್ತಾ ಆ ಪ್ರೀತಿ? ನಿನ್ನ ಪ್ರೀತಿಲಿ ಹುಚ್ಚಾಗಿ ನಾನು ಈ ರೀತಿಯಲ್ಲಿ ಆಡ್ತಿರೋದಂತ ನಿಮ್ಮ ಮನೆಯವ್ರ ಮುಂದೆ ಬೊಗಳೆ ಇಲ್ಲ ಅಂದ್ರೆ ನಿಲ್ಲೋ. ಆಗಿದ್ದಾಗೋಯ್ತು. ಇದು ನಮ್ಮ ಮನೆ ಮರ್ಯಾದೆ ವಿಚಾರ. ಒಳಗಡೆ ಬಾ, ಅದೇನಿದೆಯೋ ಕೂತ್ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ. ಮಾವ, ಎಲ್ಲ ಬಿಟ್ಟು ಈ ಲೋಫರ್ನ ಮನೆ ಒಳಗೆ ಕರಿತಿದ್ದೀರಲ್ಲ, ನಿಮ್ಗೆ ಬುದ್ಧಿ ನೆಟ್ಟಗಿದ್ಯಾ? ಅಲ್ಲ, ಇವ್ನ್ ಯಾರೋ ಬೀದಿಲ್ ಹೋಗೋನು ಬಾಯಿಗೆ ಬಂದಾಗ ಬೊಗಳುತ್ತಿದ್ರೆ ಇವ್ನ ಮನೆ ಒಳಗೆ ಕರಿತಿದ್ದೀರಲ್ಲ, ಛೇ! ಏಯ್, ಯಾರೋ ನೀನು? ನನ್ಗೂ ನಿನ್ಗೂ ಏನೋ ಸಂಬಂಧ? ಯಾರೋ ನಿನ್ನ ಇಲ್ಲಿ ಕಳ್ಸಿದ್ದು? ತೊಲ್ಗು ಇಲ್ಲಿಂದ. ತಗೊಳಪ್ಪ ವರ್ಷೆ. ಯಾರು ಯಾಕೆ ನನ್ನನ್ನು ಕಳಿಸ್ಬೇಕು? ನಿನ್ನ ಪ್ರೀತಿ ಕಣೆ, ನಿನ್ನ ಪ್ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಸಿರೋದು. ಏ ಮರ್ಯಾದೆ ಗೆಟ್ಟವನೆ, ಮಾತು ಅತಿ ಆಗ್ತಿದೆ. ಓಹೋ, ಮರ್ಯಾದೆ. ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋವಾಗ, ಅಲ್ಬಾ ಇಲ್ಬಾ ಅಂತ ಕರೆಯೋವಾಗ, ಫೋನಲ್ಲಿ ಇಬ್ರು ಸೆಲ್ಫಿ ತಗೊಳ್ಳೋವಾಗ, ಅರ್ಜುನ್ ದಡ್ಡ ಅವನ ಕಣ್ಣಿಗೆ ಮಣ್ಣೆರ್ಚಿ ನಾವಿಬ್ರು ಮದುವೆ ಮಾಡಿಕೊಂಡು ಆಸ್ತಿ ಲಪ್ಟಾಯಿಸೋಣ ಅಂತ ಪ್ಲಾನ್ ಮಾಡುವಾಗ, ದೇವಸ್ಥಾನದಲ್ಲಿ ಮೀಟ್ ಮಾಡುವಾಗ ಮರ್ಯಾದೆ ಅಡ್ಡ ಬರಲಿಲ್ಲ. ಈಗ ಮನೆಯವ್ರ ಮುಂದೆ ಬಣ್ಣ ಬೈಲಾದ ಕೂಡಲೇ ಮಳ್ಳಿ ಥರ ಆಟ ಆಡ್ತೀಯಾ? ನೋಡಿ ಸರ್, ಹುಡುಗಿರು ಹೆಂಗೆಲ್ಲ ಇರ್ತಾರೆ ಅಂತ. ನಾವು ಗಂಡು ಹುಡುಗರು, ಪಾಪದವರು. ನಮ್ಮನ್ನು ಬರ್ಬಾದ್ ಮಾಡಿ ಈಗೇನು ಗೊತ್ತೇ ಇಲ್ಲ ಅನ್ನೋ ಥರ ಆಟ ಆಡೋದು ನೋಡಿ ಸರ್. ಮಯೂರಿ, ಏನಮ್ಮ ಇದೆಲ್ಲ? ಮಾವ, ನನ್ಗೇನು ಅರ್ಥ ಆಗ್ತಿಲ್ಲ. ಆಹಾ, ಅರ್ಥ ಆಗ್ತಿಲ್ವಾ ಪುಟ್ಟ? ಬಾ, ನಾನು ಅರ್ಥ ಮಾಡಿಸ್ತೀನಿ. ಮರ್ಯಾದೆಯಾಗಿ ನನ್ನ ಜೊತೆ ನಡಿಬೇಕು. ಮನೆ ಮರ್ಯಾದಿನ ಮೂರು ಕಾಸಿಗೆ ಹರಾಜಾಗ್ತೀನಿ. ಅರ್ಥ ಆಯ್ತಾ? ಅರ್ಜುನ್, ಇಲ್ಲ, ಇವತ್ತೇನಾದರೂ ಒಂದು ಡಿಸೈಡ್ ಆಗಲೇಬೇಕು. ಈ ಹರ್ಷ ಅನ್ನೋ ಹುಳಿದ ಜಾತಕನ ನಾನು ಪತ್ತೆ ಮಾಡಲೇಬೇಕು. ಮಾಡ್ತೀನಿ. ಫಾಲೋ ಮಾಡ್ಕೊಂಡು ಹೋಗಿ ಯಾರಿದು ನನ್ನ ಗುಟ್ಟೆಲ್ಲ ಗೊತ್ತಾಗಿರೋ ಹಾಗಿದೆ. ಇಲ್ಲ, ಇವನನ್ನು ಸುಮ್ಮನೆ ಬಿಡಬಾರ್ದು. ಏಯ್, ನಿಂತ್ಕೋ! ಹೇಳಿದ್ ಕೇಳಿಸ್ತಿಲ್ವಾ? ಇಲ್ಲೇ ಎಲ್ಲೋ ಬಂದಂಗಾಯ್ತಲ್ಲ, ಎಲ್ಲಿ ಹೋದ? ಎಲ್ಲೋ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ಯಾ? ಹೊರಗೆ ಬಾರೋ. ನೋಡು, ನೀನು ಯಾರು ನನಗೆ ಗೊತ್ತಿಲ್ಲ. ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ಅದು ಗೊತ್ತಿಲ್ಲ. ಈ ಮಯೂರಿ ಬಗ್ಗೆ ನಿನಗೇನು ಸರಿಯಾಗಿ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ನನ್ನ ಎದುರು ಹಾಕೊಂಡು ಪಶ್ಚಾತ್ತಾಪ ಪಡ್ಬೇಡ. ಹುಷಾರ್. ನೋಡು, ನಾನು ಯಾರು, ನನ್ನ ಉದ್ದೇಶ ಏನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾದ್ರೆ ನನ್ನ ಮುಖ ನೋಡೋ ಧೈರ್ಯ ಕೂಡ ನೀನು ಮಾಡಲ್ಲ. ನಿನಗೇನು ಬೇಕು ಕೇಳು. ದುಡ್ಡು ಬೇಕಾ? ನಾನು ಆ ಮನೆ ಸೇರ್ಕೊಂಡಿರೋದೆ ಹಣ ಹೊಡೆಯೋದಕ್ಕೆ ಅಂತ. ಹೌದು,
ನಿನಗೂ ಅದೇ ಬೇಕು ಅಂತ ನನಗೆ ಗೊತ್ತು. ಕೇಳು, ಬರೋದ್ರಲ್ಲಿ ಹಂಚ್ಕೊಂಡು ತಿನ್ನೋಣ. ಅದು ಬಿಟ್ಟು ನನ್ನ ಪ್ಲಾನಿಗೆ ಮಣ್ಣು ಹಾಕೋಕೇನಾದ್ರೂ ಪ್ರಯತ್ನ ಪಟ್ರೆ ಚೆನ್ನಾಗಿರಲ್ಲ. ಬಾರೋ ಹೊರಗೆ. ಏನ್ ಬೇಕು ಕೇಳು ನಿನ್ಗೆ. ಅದು ಏನ್ ಬೇಕು ಕೇಳೋ, ನಾನ್ ಕೊಡ್ತೀನಿ. ಅದು ಎಷ್ಟು ಬೇಕು ಕೇಳು ಕೇಳು ಕೇಳು. ಹೌದಾ ಹೌದಾ, ನಾನೆಷ್ಟು ಕೇಳಿದ್ರು ಕೊಡ್ತೀಯ ಮಯೂರಿ? ರುದ್ರ, ಜಾಸ್ತಿ ಟೈಮ್ ಇಲ್ಲ. ಇನ್ವಿಟೇಷನ್ ಕಾರ್ಡೆಲ್ಲ ಪ್ರಿಂಟ್ ಆಗಬೇಕು. ಈಗಲೇ ವಿಕ್ರಮ್ ಅವ್ರ ಮನೆಗೆ ಫೋನ್ ಮಾಡಿ ಅವ್ರ ಡೀಟೇಲ್ಸು ಹಾಗೆ ಅಮೃತ ಡೀಟೇಲ್ಸು ತಗೋ. ಸರಿ ಅಣ್ಣ, ಈಗಲೇ ಮಾಡ್ತೀನಿ. ರೀ, ಅರ್ಜುನ್ ಅವ್ರ ಮನೆ ಕಡೆಯಿಂದ ನಿಮ್ಗೇನು ಫೋನ್ ಬಂದಿಲ್ಲ ಅಲ್ವಾ? ಇಲ್ಲ ಕಣೆ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಇವತ್ತು ನಾಳೆಲ್ಲಿ ಫೋನ್ ಮಾಡ್ಬೋದು, ನೋಡೋಣ ಇರು. ನೋಡು, ರುದ್ರ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡಿ. ಹಲೋ ಹಲೋ ವಿಕ್ರಮ್ ಅವರೇ, ನಾನು ವಿಷ್ಣು ಅವ್ರ ತಮ್ಮ ರುದ್ರ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ರುದ್ರ ಅವರೇ? ಅದೇ ನಮ್ಮ ಅರ್ಜುನ್ ಅಮೃತ ಮದುವೆ ಕಾರ್ಡ್ ಪ್ರಿಂಟ್ ಮಾಡಿಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ನಿಮ್ಮ ಹುಡುಗಿದು ನಿಮ್ಮ ಮನೆಯದು ಡೀಟೇಲ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಏನಿದೆ ಹೇಳಿ? ಬರ್ಕೊಳ್ಳಿ, ಹೇಳ್ತೀನಿ. ಹೇಳಿ. ಅರೆ, ಈಗೇನು ನಡೀತಾ ಇದೆ ಇಲ್ಲಿ? ತುಂಬ ಥ್ಯಾಂಕ್ಸ್ ವಿಕ್ರಮ್ ಅವರೇ. ಎಲ್ಲ ರೆಡಿ ಮಾಡ್ಕೋತೀವಿ. ಹಾಗೆ 2 ದಿವಸದಲ್ಲಿ ಸಂಪ್ರದಾಯದ ಪ್ರಕಾರವಾಗಿ ನಿಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬರ್ತಾ ಇದ್ದೀವಿ. ಆಯಿತು ಆಯಿತು, ಖಂಡಿತ. ನಮಸ್ಕಾರ. ಸರಿ ವಿಕ್ರಮ್ ಅವರೇ, ಥ್ಯಾಂಕ್ ಯು. ರೀ, ಏನಂತೆ? ಅಮೃತ ಡೀಟೇಲ್ಸ್ ಎಲ್ಲ ಯಾಕೆ ಕೇಳಿದ್ರು? ನಾವು ಆಗಿಂದ ಅವ್ರ ಮನೆಯಿಂದ ಫೋನ್ ಬಂದಿಲ್ಲ ಅಂತ ಅನ್ಕೋತಾ ಇದ್ವಲ್ಲ, ಅವರೇ ಫೋನ್ ಮಾಡಿ ಇನ್ವಿಟೇಷನಲ್ಲಿ ಅಮೃತನ ಡೀಟೇಲ್ಸ್ ಯಾವ ಥರ ಹಾಕಬೇಕು ಅಂತ ಕೇಳೋಕೆ ಫೋನ್ ಮಾಡಿದ್ರು. ಓಹೋ, ಹಾಗಾದರೆ ಅರ್ಜುನ್ ಜೊತೆ ನಮ್ಮ ಅಮೃತ ಮದುವೆ ಆದಾಗೆ ಅನ್ನು? ಹೌದು ಚಿಕ್ಕಪ್ಪ, ಅಂತೂ ನನ್ನ ಮಗಳ ಆಸೆ ಈಡೇರ್ತಾ ಇದೆ. ಇನ್ನೂ ಹೆಚ್ಚು ಟೈಮ್ ಇಲ್ಲ. ಸರೋಜಾ, ನಾವು ಇನ್ವೈಟ್ಸ್ ಎಲ್ಲ ರೆಡಿ ಮಾಡಬೇಕು. ಚಿಕ್ಕಪ್ಪ, ಮದುವೆ ಜವಾಬ್ದಾರಿ ಎಲ್ಲ ನಿಮ್ಮದೇ, ಓಕೆನಾ? ಹಾಂ, ಆಯ್ತಪ್ಪ. ಆದರೆ ಆದ್ರೇನಾ? ಏನು ಮಾವ ಹಂಗಂದ್ರೆ? ಏನಿಲ್ಲಮ್ಮ, ನಂದೊಂದು ಸಣ್ಣ ಆಸೆ. ಹೇಳಿ ಚಿಕ್ಕಪ್ಪ. ಏನಿಲ್ಲಪ್ಪ, ನಮ್ಮ ಅಮೃತ ಮದುವೆ ರಿಸೆಪ್ಷನಲ್ಲಿ ಒಂದು ಪುಂಗಿ ಉತ್ಸವ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಂತ. ಅಮ್ಮ, ನೀವು ಯಾವಾಗ ಬಂದರೆ? ನನ್ನ ಮಗಳು ನಾಚ್ಕೊಂಡು ಕನ್ನಡಿ ನೋಡ್ತಾ ಇದ್ಲಲ್ಲ, ಅವಾಗಲೇ ಬಂದೆ. 31ನೇ ತಾರೀಕು ಒಳಗಡೆ ನೀನು ಮದುವೆ ಮಾಡಲಿಲ್ಲ ಅಂದರೆ ನಿನ್ನ ಪ್ರಾಣಕ್ಕೆ ಕಂಟಕ ಅಂತ ಸ್ವಾಮೀಜಿ ಹೇಳಿದ್ನ ಮರ್ತ್ಬಿಟ್ಟಿಯಾ? ಅಜ್ಜಿ ನನ್ನ ಮತ್ತೆ ಅಮೃತ ಮದುವೆಗೆ ಒಪ್ಕೊಂಡ್ಬಿಟ್ರು.